ಇನ್ನು ಬಳ್ಳಾರಿ ಜಿಲ್ಲಾ ಪೊಲೀಸರು ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೆಜಿಗಟ್ಟಲೆ ಬಂಗಾರ ಬೆಳ್ಳಿ ವಸ್ತುಗಳನ್ನು ರಿಕವರಿ ಕೂಡ ಮಾಡಿದ್ದಾರೆ. ಹಾಗೆಯೇ ಕಳ್ಳತನವಾಗಿದ್ದಂತಹ ನಗದನ್ನು ಕೂಡ ರಿಕವರಿ ಮಾಡಿ ಏನು ಬಾಪ್ತಿದಾರರೇನಿರ್ತಾರೆ ಅವರಿಗೆ ರಿಟರ್ನ್ ಮಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ 2.5 kg ಬಂಗಾರ, ಇನ್ನು 7 kg 735 ಗ್ರಾಂ ಬೆಳ್ಳಿ ಸೇರಿ ಅನೇಕ ವಸ್ತುಗಳನ್ನು ರಿಕವರಿ ಮಾಡಲಾಗಿದೆ. ಇನ್ನು 2.64 ಕೋಟಿ ನಗದು, 95 ದ್ವಿಚಕ್ರ ವಾಹನಗಳನ್ನು ರಿಕವರಿ ಕೂಡ ಮಾಡಲಾಗಿದೆ. ಬಳ್ಳಾರಿ ಪೊಲೀಸರ ಕಾರ್ಯಕ್ಕೆ ಜನ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಿಕವರಿ ಮಾಡಿ ಕಳೆದುಕೊಂಡವರಿಗೆ ಕಂಪ್ಲೀಟ್ ಆಗಿ ಈ ಒಂದು ವಸ್ತುಗಳನ್ನು ರಿಟರ್ನ್ ಮಾಡಲಾಗಿರುವಂಥದ್ದು. ಅಂದರೆ ಕೋರ್ಟ್ ಪರ್ಮಿಷನನ್ನು ತೆಗೆದುಕೊಂಡು ಏನು ಕಳ್ಳತನ ಆಗಿರುತ್ತೆ, ಏನು ಕಳೆದುಕೊಂಡಿರ್ತಾರೆ ಅವೆಲ್ಲವನ್ನೂ ಕೂಡ ಈಗ ವಾಪಸ್ ಕೊಡಲಾಗಿದೆ. ಬೆಳ್ಳಿ, ಬಂಗಾರ, ಲ್ಯಾಪ್ಟಾಪ್, ಬೈಕ್ ಸೇರಿ ಹಲವು ವಸ್ತುಗಳನ್ನು ರಿಕವರಿ ಮಾಡಲಾಗಿತ್ತು. ಇನ್ನು ಬೆಳ್ಳಿ ಬಂಗಾರವನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಕಳ್ಳರ ಕೈಚಳಕ ಏನೇನಿತ್ತು ಅವೆಲ್ಲವೂ ಕೂಡ ಇದರಲ್ಲಿ ಗೊತ್ತಾಗುತ್ತೆ. 39% ಕಳ್ಳತನ ವಸ್ತುಗಳನ್ನು ಈಗ ರಿಕವರಿ ಮಾಡಲಾಗಿದೆ. 341 ಪ್ರಕರಣಗಳ ವರದಿ ಪೈಕಿ 107 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ಏನೇನು ಅಪರಾಧ ಪ್ರಕರಣಗಳು ಜರುಗಿತ್ತು ಅಂದರೆ ಸುಲಿಗೆ ಪ್ರಕರಣಗಳು, ಡಕಾಯಿತಿ ಪ್ರಕರಣಗಳು, ಮನೆ ಕಳ್ಳತನ ಪ್ರಕರಣಗಳು ಮತ್ತು ಮೋಸ, ವಂಚನೆ ಈ ಥರ ಪ್ರಕರಣಗಳನ್ನು ದಾಖಲು ಮಾಡಿ ಅದನ್ನು ನಮ್ಮ ಅಧಿಕಾರಿಗಳು ತನಿಖೆ ಮಾಡಿ ಕಳುವಾಗಿದ್ದ ಅಥವಾ ಮೋಸವಾಗಿದ್ದ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದು. ಆ ಎಲ್ಲ ವಶಪಡಿಸ್ಕೊಂಡಂತಹ ವಸ್ತುಗಳನ್ನು ಅದರ ವಾರಸುದಾರರಿಗೆ ವಾಪಸ್ ಕೊಡಬೇಕು ಅಂತ. ಕಳ್ತನ ಆಗಿಬಿಟ್ಟು ಈಗ 1.5 year ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. ಯಾವಾಗಾಗಿತ್ತು ಮೇಡಮ್? 1.5 year ಬ್ಯಾಕ್ 10/7/2023 ಆಗಿದ್ದು. ಇನ್ನೇನು ಕಳ್ತನ ಆಗಿತ್ತು? ಆಭರಣಗಳಿದ್ವು, ಸರ ಇತ್ತು, ಏರಿಂಗ್ಸ್ ಇತ್ತು, ಆಮೇಲೆ ಗೋಲ್ಡ್ ರಿಂಗ್ಸ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಹೆಂಗೆ ಕಳ್ತನ ಮಾಡಿದ್ರು ಅಂತ ಮೇಡಮ್? ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಬೇರೆ ಕಡೆ ಫಂಕ್ಷನ್ ಇತ್ತು, ಲಾಕ್ ಮಾಡಿಕೊಂಡು ನಾವು ಫಂಕ್ಷನ್ಗೆ ಹೋಗಿದ್ವಿ. ಅದ್ರ ನೆಕ್ಸ್ಟ್ ಡೇ ಬಂದು ನೋಡಿದರೆ ಬಾಗಿಲೆಲ್ಲ ಓಪನ್ ಮಾಡಿಬಿಟ್ಟು, ಗಾಡ್ರೇಜ್ ಎಲ್ಲ ಓಪನ್ ಮಾಡಿಬಿಟ್ಟು ಆಭರಣಗಳು, ಗೋಲ್ಡ್ ಆಭರಣಗಳು ಮಾತ್ರ ತೊಗೊಂಡು ಹೋಗಿದ್ದಾರೆ. ಇನ್ನು ಉಳಿದಿರೋದೆಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ. ನಮ್ಮದು ಸಂಬಂಧಿಕರದ್ದು ಒಂದು ಮದುವೆ ಇತ್ತು ಸುಬಾನದ. ಹೋಗಿ ಬರಬೇಕಾದ್ರೆ 9-9:30 ಸುಮಾರು ರಾತ್ರಿ ಊಟ ಮಾಡ್ಕೊಂಡು ನಮ್ಮ ಚಿಕ್ಕಮ್ಮಂದ್ರು 3 ನಡ್ಕೊಂಡು ಬರ್ಬೇಕಾದ್ರೆ ಕರೆಕ್ಟಾಗಿ ಜಡ್ಜ್ ಬಂಗ್ಲೆ ಹತ್ರ ಇಬ್ಬರು ಒಂದ್ಸಲಿ ನೋಡ್ಕೊಂಡು ಹೋದ್ರೆ ಅಂತ ಗಮನಿಸಿದ್ದಾರೆ. ಅಷ್ಟೊಂದು ಕ್ಲೀನಾಗಿ ಗಮನಿಸಿಲ್ಲ. ಆಮೇಲೆ ಹಿಂಗೆ ಬಂದ್ಬಿಟ್ಟು ಬರುವಾಗಾದರೆ ಇಬ್ಬರು ಮೋಟ್ರ್ ವೆಹಿಕಲಲ್ಲಿ ಚೈನನ್ನು ಎಳ್ಕೊಂಡು ಹಂಗೆ ಪರಾರಿ ಆಗಿದ್ರು. ಹಾಗೆ ನಮಗೆ ಅವಾಗೆ ನಾವು ಸ್ವಲ್ಪ ಗೊತ್ತಿರೋರಿಗೆ ಸಾಹೇಬ್ರೆಲ್ಲರಿಗೆ ನಾವು ಗಾಂಧಿನಗರ ಲಿಮಿಟಿಗೆ ಬರ್ತಕ್ಕಂಥ ಪೊಲೀಸರಿಗೆ ನಾವು ಫೋನ್ ಮಾಡಿದಾಗ ಇಮಿಡಿಯೇಟ್ಲಿ ಬಂದ್ರೆಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.